ನಿಮ್ಮ ಪ್ರಕಾರ ಸರಿನೇ ಅದು. ನಿಮ್ಮ ಪ್ರಕಾರ ಕಾಯ್ದೆ ಪ್ರಕಾರ ತಪ್ಪೇ ಅದು. ಕಾಯ್ದೆ ಏನ್ ಹೇಳುತ್ತೆ, ಯಾರು ಜಾಬ್ ಕಾರ್ಡ್ ಇರ್ತಾರೆ ಅವರು ಕೆಲಸ ಮಾಡ್ಲಿಕ್ಕೆ ಬೇರೆದೇವಂತ ಅವರು ನಮೂನೆ ಯಾರು ಅರ್ಜಿ ಕೊಟ್ಟಾಗ ಅವ್ರು ಕೆಲಸ ಹೇಳ್ತಾರೆ. ಅವ್ರು ಕೆಲಸ ಮಾಡಿದ್ರೆ ಅವ್ರು ಹಾಜರಿ ತಗೋಬೋದು ಅಂತ ಇದೆ, ಆಮೇಲೆ ಪೇಮೆಂಟ್ ಮಾಡ್ಬೇಕು ಅಂತ ಇದೆ. ಬಟ್ ಅವ್ರು ಕೆಲಸಕ್ಕೆ ಬಂದಿರೋ ಹಾಜರಿ ತಗೊಳ್ತಾರೆ ಅನ್ನೋದು ತಪ್ಪಾಗತ್ತಲ್ಲ ರೂಲ್ಸ್ ಪ್ರಕಾರ. ದಯವಿಟ್ಟು ಅದನ್ನ ಮುಂದಿನ ದಿನಗಳಲ್ಲಿ ಇಂಥ ಪ್ರಕರಣಗಳು ಬರಬಾರ್ದು. ಅದಕ್ಕೆ ಅವ್ರ ಕಡೆಯಿಂದ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ. ನಮಗೇಂದ್ರ ನಮ್ಮ ಒಂದು ಆಡಿಟ್ ಇದು ಮನೆ ಭೇಟಿ ಹೋದ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಅದನ್ನ ರಿಪೋರ್ಟ್ ಮಾಡಲೇಬೇಕಾಗುತ್ತೆ. ಅದನ್ನ ಮತ್ತೆ ನೀವು ಕಂಪ್ಲೇಂಟ್ಸ್ ಕೊಡಬೇಕಾಗುತ್ತೆ. ನಂತರ ಅವ್ರ ಕಡೆಯಿಂದ ಏನು ದುಡ್ಡು ಕೈಲ ತಗೊಂಡು ಕೊಡ್ತೀರೋ ಕೊಡಿ. ಮುಂದಿನ ದಿನಗಳಲ್ಲಿ ನಿಜವಾಗ್ಲು ಯಾರು ಕೆಲಸ ಮಾಡ್ತಾರೋ ಅವ್ರು ಮಾಡಿ, ತೊಂದರೆ ಇಲ್ಲ. ಉಳಿದಂತೆ ಏನು ಭಾಳ ಏನು ಸಮುದಾಯದ ಕಾಮಗಾರಿಗಳು 4 ಆಗಿರೋದಿಲ್ಲ. 2 ಕೆರೆ ಆಗಿದೆ, ಒಂದು ಹೈಟೆಕ್ ಶೌಚಾಲಯ ಆಗಿದೆ ಇಲ್ಲಿ ಸರ್ಕಾರಿ ಕಾಲೇಜ್ ಹತ್ರ, ಇನ್ನೊಂದು ಇಲ್ಲಿ ರಸ್ತೆ ಆಗಿದೆ. ಇಷ್ಟು ಬಿಟ್ಟರೆ ಬೇರೆ ಯಾವುದೂ ಕಾಮಗಾರಿಗಳು ಆಗಿಲ್ಲ. ಉಳಿದಂಥ ಎಲ್ಲ ಕಾಮಗಾರಿಗಳು ವೈಯಕ್ತಿಕ ಕಾಮಗಾರಿಗಳೇ ಇದೆ. ಉಳಿದಂತೆ ನಾವು ಕಾಮಗಾರಿ ವಿಷಯದಲ್ಲಿ ಅಂಥದ್ದು ಏನು ವ್ಯತ್ಯಾಸಗಳು ಕಂಡು ಬಂದಿಲ್ಲ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸಗಳು ಆಗಿದೆ, ಕೆಲಸ ಬೇಕೆ ನಾವು ಹೇಳ್ತಾ ಇಲ್ಲ. ಆದರೆ ನಾಮಫಲಕವನ್ನು ನೀವು ಕರೆಕ್ಟಾಗಿ ಪರಿಪೂರ್ಣವಾಗಿ ಅದರಲ್ಲಿ ಬರೋದು ಬಿಟ್ಟು ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು. ನೇಮ್ ಬೋರ್ಡ್ ಫೋಟೋ ಪರ್ಬೋದು ಅಷ್ಟೇ ಹೇಳೋದು, ಫೋಟೋ ಹೊಡೆದ್ರೆ ನಂತರ ಉರುಳು ಬಿದ್ದಿರ್ತದೆ, ಎಲ್ಲೋ ಯಾರೋ ಹೊತ್ಕೊಂಡು ಹೋಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ BFT ಅವರ ಜವಾಬ್ದಾರಿ ತಗೊಳ್ಳಿ. ನೀವು ಜವಾಬ್ದಾರಿ ತಗೊಂಡು ಅದನ್ನ ಕರೆಕ್ಟಾಗಿ ಕಾಂಕ್ರೀಟ್ ಬೆಡ್ನೊಳಗೆ ಇದು ಹಾಕ್ಬೇಕಂತ ಇದೆ. ಪ್ರೊಸೀಜರ್ ಪ್ರಕಾರ ಹೆಂಗಿದೆ ಹಂಗೆ ಬರೀ ಮಣ್ಣೆ ಸಿಕ್ಸೋದಲ್ಲ ಅದು 1 ವರ್ಷ 2 ಅಡಿ ತೆಗೆದುಬಿಟ್ಟು ಅದರ ಕಾಂಕ್ರೀಟ್ ಫಿಲ್ ಮಾಡಿ ಅದ್ರೊಳಗೆ ಅದನ್ನ ಫಿಕ್ಸ್ ಮಾಡಿದರೆ ಅದು ಇರ್ತದೆ ಅಂತ. ಇದು ಉದ್ಯೋಗ ಖಾತ್ರಿ ಯೋಜನೆ ಆಯಿತು. ಎಷ್ಟು 15 ಹಣಕಾಸಿನ ಹೇಳ್ಬಿಡ್ತೀನಿ. ನೋಡಿ, 15ನೇ ಹಣಕಾಸು ಯೋಜನೆಯಲ್ಲಿ ಈ ಗ್ರಾಮ ಪಂಚಾಯತ್ಗೆ 23-24ನೇ ಸಾಲಿನಲ್ಲಿ ಬಂದಂಥ ಅನುದಾನ ಎಷ್ಟು ಮತ್ತು ವೆಚ್ಚ ಮಾಡಿರೋದು ಎಷ್ಟು, ಅದು ಯಾವ ವೆಚ್ಚ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಈಗ ಮೊದಲನೇದಾಗಿ ಪ್ರಾರಂಭಿಕ ಶುಲ್ಕ, ಇವ್ರ ಬ್ಯಾಂಕ್ ಅಕೌಂಟ್ನಲ್ಲಿ ಇದ್ದಂಥ ಶುಲ್ಕ 24,56,075